ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕಡಲೆಬೇಳೆ ವಡೆ. ಬೇಕಾದ ಸಾಮಗ್ರಿ: 1 ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ, 1/4 ಬಟ್ಲು ಹೆಸರುಬೇಳೆ. ಈ ಎರಡು ಚೆನ್ನಾಗಿ ತೊಳ್ಕೊಂಡು 6 ರಿಂದ 7 ಗಂಟೆ ನೆನೆಸೋಣ. ಕಾಳು ಚೆನ್ನಾಗಿ ನೆಂದಿದೆ. 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, 2 ಪೀಸ್ ಚಕ್ಕೆ, 3 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, 2 ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಈಗ ಬೇಳೆ ರುಬ್ಕೊಳ್ಳೋಣ. ಈಗ ಕಡಲೆಬೇಳೆ ಹೆಸರುಬೇಳೆ ಎರಡು ರುಬ್ಕೊಳ್ಳೋಣ. ನೀರು ಹಾಕೋದು ಬೇಡ. ಇದಾಗಿದೆ. ತುಂಬ ಸಣ್ಣ ಬೇಡ, ಸ್ವಲ್ಪ ತರಿಲಿ. ಅಂದರೆ ತುಂಬ ದಪ್ಪನ ಬೇಡ, ತುಂಬ ಸಣ್ಣನೂ ಬೇಡ. ಈಗೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀರುಳ್ಳಿ ಎಲ್ಲ ಮಿಕ್ಸ್ ಮಾಡಿ. 2 ನೀರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ, ಸ್ವಲ್ಪ ಶುಂಠಿ, 2 ಹಸಿಮೆಣಸಿನಕಾಯಿ, 2 ಒಣಮೆಣಸಿನಕಾಯಿ, ಚಕ್ಕೆ, ಲವಂಗ 2 ಪೌಡರು, 1 ಹಿಡಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಎಷ್ಟು ಬೇಕಾ ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಣ್ಣೆ ಕರ್ಕೊಳ್ಳೋಣ. ಇದ್ರ ಚೆನ್ನಾಗಿ ಉಂಡೆ ಮಾಡಿಕೊಂಡು ವಿಳ್ಯದೆಲೆ ಮೇಲೆ ತಟ್ಟಿ, ಇಲ್ಲಾಂದರೆ ಬಳೆದೆಲೆ ಇದ್ರೂ ಆಯಿತು. ಎಣ್ಣೆ ಕಾದಿದೆ. ಇದೇ ಥರ ಬೇಯಿಸ್ಕೊಡಿ, ಸೀಸಕ್ಕೆ ಹೋಗ್ಬೇಡಿ. ಇದಾಗಿದೆ. ಎತ್ಕೊ. ಕಡಲೆಬೇಳೆ ವಡೆ ರೆಡಿಯಾಗಿದೆ. ಪಾಯಸದ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಮನೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.